ನಮಸ್ಕಾರ ಸ್ನೇಹಿತರೆ, ಕನ್ನಡ ಆಲ್ ಇನ್ ಒನ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇಡೀ ಕರ್ನಾಟಕವೇ ಶಾಕ್ ಮಾಡ್ತಿರೋ ಒಂದು ಸುದ್ದಿ ತುಂಬಾ ಹರಡ್ತಾನೆ ಇದೆ. ಸೋಷಿಯಲ್ ಮೀಡಿಯಾದಾಗ್ಲಿ ನ್ಯೂಸಲ್ಲಾಗ್ಲಿ ಎಲ್ಲ ಸಮೇತ ಇವಾಗ ಹರಡ್ತಾನೆ ಇದೆ. ಅದು ಬೆಂಗಳೂರಿನಲ್ಲಿ ಖ್ಯಾತ ರಿಯಲ್ ಎಸ್ಟೇಟ್ ಉದ್ಯಮಿ ಕಾನ್ಫಿಡೆಂಟ್ ಗ್ರೂಪ್ ಸ್ಥಾಪಕ ಸಿಜೆ ರಾಯ್ ಅವರು ಮೃತಪಟ್ಟಿದ್ದಾರೆ ಎಂಬ ಸುದ್ದಿ ಈಗ ದೇಶಾದ್ಯಂತ ಎಲ್ಲ ಫುಲ್ಲು ಚರ್ಚೆಯಲ್ಲಾಗ್ತಾ ಇದೆ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಅವರು ಯಾರು, ಅವ್ರು ಏನು ಕೆಲಸ ಮಾಡ್ತಿದ್ರು, ಅವರ ಜೀವನ ಶೈಲಿ ಹೇಗಿತ್ತು, ಐಷಾರಾಮಿ ಜೀವನ ಕಾರ್ಯಗಳು ಮತ್ತು ಸಿನಿಮಾ ಸಂಪರ್ಕ ಮತ್ತು ಈ ಅಕಾಲಿಕ ಅಂತ್ಯ ಏಕೆ ಇಷ್ಟು ಪ್ರಶ್ನೆಗಳೆಲ್ಲ ಉಟ್ಕೊಂಡು ಯಾಕೆ ಇಷ್ಟು ಈ ಥರ ವಿಷಯ ಫುಲ್ಲು ಚರ್ಚೆಯಲ್ಲಿ ನಡೀತಾ ಇದೆ ಎಂಬಂತೆ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಸ್ನೇಹಿತರೆ, ವಿಡಿಯೋ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಸ್ನೇಹಿತರೆ, ಸಿಜೆ ರಾಯ್ ಅವರು ಹೇಗೆ ಮರಣ ಹೊಂದಿದ್ದಾರೆ ನೋಡೋದಾದ್ರೆ, ಸ್ನೇಹಿತರೆ, ಲಭ್ಯವಾಗಿರೋ ಅಧಿಕೃತ ಮಾಹಿತಿ ಪ್ರಕಾರ ಪೊಲೀಸ್ ಹಾಗೂ ಮಾಧ್ಯಮಗಳ ವರದಿ ಪ್ರಕಾರ ಸಿಜೆ ರಾಯ್ ಅವರು ಬೆಂಗಳೂರಿನ ತಮ್ಮ ಕಚೇರಿಯಲ್ಲಿ ಮೃತ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾರೆ ಅಂತ ಸಮೇತ ಹೇಳ್ತಾ ಇದ್ದಾರೆ. ಪ್ರಾಥಮಿಕ ಮಾಹಿತಿಯಂತೆ ಗನ್ ಶೂಟ್ ಗಾಯ ಕಂಡು ಬಂದಿದೆ. ಪೊಲೀಸರು ಇದನ್ನು ಆತ್ಮಹತ್ಯೆಗೆ ಶಂಕೆ ಎಂದು ಹೇಳುತ್ತಿದ್ದಾರೆ. ಈ ಘಟನೆಗೂ ಮೊದಲು ಇನ್ಕಮ್ ಟ್ಯಾಕ್ಸ್ ಅಧಿಕಾರ ರೈಡ್ ನಡೆದಿತ್ತು ಎಂಬ ಮಾಹಿತಿ ಸಮೇತ ಇದೆ. ಸ್ನೇಹಿತರೆ, ಇನ್ನೂ ಅಧಿಕೃತ ಮಾಹಿತಿ ಇಲ್ಲ. ಇನ್ನೇನು ಫಸ್ಟ್ ಅವರು ಇನ್ಕಮ್ ಟ್ಯಾಕ್ಸ್ ರೈಡು ಮಾಡಿದ್ರು, ಮತ್ತೆ ಅಧಿಕೃತ ಡಾಕ್ಯುಮೆಂಟ್ಸ್ ತೋರಿಸಿ, ಮತ್ತೆ ಅವರು ತೋರಿಸ್ತೀನಿ ಇನ್ನ ಎತ್ಕೊಂಬಂದು ಅಂತ ಹೇಳ್ಬಿಟ್ಟು ಹೋಗಿ ಗನ್ ಶೂಟ್ ಮಾಡ್ಕೊಂಡಿದ್ದಾರೆ ಅಂತ ಕೆಲವು ಹೇಳ್ತಾ ಇದ್ದಾರೆ. ಮತ್ತೆ ಅದಾದ ಇನ್ಕಮ್ ಟ್ಯಾಕ್ಸ್ ರೈಡ್ ಆದ್ಮೇಲೆ ಈ ನಡೀತು ಈ ಘಟನೆ ಅಂತ ಸಮೇತ ಹೇಳ್ತಾವ್ರೆ. ಇನ್ನ ತನಿಖೆಯಲ್ಲಿದೆ, ಇನ್ನ ನಡಿಬೇಕು ಅಂತ ಹೇಳ್ತಾ ಇದ್ದಾರೆ. ಸ್ನೇಹಿತರೆ, ಇನ್ನ ತನಿಖೆ ಇನ್ನೂ ಪೂರ್ಣವಾಗಿ ನಡೀತಾ ಇದೆ. ಇನ್ನ ಅಂತಿಮ ವರದಿ ಬರುವವರೆಗೂ ಇನ್ನ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಡೇಟ್ ಮಾಡೋಣ. ಸ್ನೇಹಿತರೆ, ಇಲ್ಲಿ ಮುಖ್ಯವಾಗಿ ರಾಜ್ಯ ಸರ್ಕಾರ ಮತ್ತು ಹಿರಿಯ ಅಧಿಕಾರಿಗಳು ನ್ಯಾಯ ಸಮೇತ ತನಿಖೆ ನಡೆದಿದೆ ಎಂದು ಭರವಸೆ ಸಮೇತ ನೀಡಿದ್ದಾರೆ. ಸ್ನೇಹಿತರೆ, ನಾವು ಫಸ್ಟು ಸಿಜೆ ರಾಯ್ ಅವರು ಯಾರು ಎಂಬುದನ್ನು ತಿಳ್ಕೊಬೇಕು. ಇದು ಇವಾಗ ನಿಜವಾದ ಪ್ರಶ್ನೆ. ಸಿಜೆ ರಾಯ್ ಅವರಂದ್ರೆ ಯಾರು ಗೊತ್ತಾ? ಪೂರ್ಣ ಹೆಸರು ಸಿಜೆ ರಾಯ್ ಚಿರೇನಾ ಕಂದನ್ ಜೋಸೆಫ್ ರಾಯ್. ಇವರು ಬಂದು ಕೇರಳ ಅವರು. ನಂತರ ಬೆಂಗಳೂರು ಕೇಂದ್ರವಾಗಿ ಉದ್ಯಮ ವಿಸ್ತರಣೆಗೆ ಸಮೇತ ಅಂದರು. ಅವರು ಸ್ಥಾಪಿಸಿದ ಸಂಸ್ಥೆ ಕಾನ್ಫಿಡೆಂಟ್ ಗ್ರೂಪ್ ಮತ್ತು ಇನ್ನಿತರ ಕೆಲಸಗಳಲ್ಲಿ ಸಮೇತ ಅವರು ಮಾಡ್ತಾ ಇದ್ದು ರಿಯಲ್ ಎಸ್ಟೇಟ್, ಇನ್ಫ್ರಾಸ್ಟ್ರಕ್ಚರ್, ಹಾಸ್ಪಿಟಾಲಿಟಿ, ಎಂಟರ್ಟೈನ್ಮೆಂಟ್, ಇನ್ನೂ ಹಲವು ಕ್ಷೇತ್ರಗಳಲ್ಲಿ ಸಮೇತ ಇವರು ಕೆಲಸ ಮಾಡ್ತಾನೆ ಇದ್ರು. ಅವರು ಕೆಲಸ ಮತ್ತು ಉದ್ಯಮ ಜೀವನ ನೋಡೋದಾದರೆ ಸಿಜೆ ರಾಯ್ ಅವರು 2000 ದಶಕದ ನಂತರ ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲಿ ದೊಡ್ಡ ಹೆಸರು ಸಮೇತ ಮಾಡಿದರು. 100 ಹೌಸಿಂಗ್ ಪ್ರಾಜೆಕ್ಟ್ಗಳು, ಸಾವಿರಾರು ಜನರಿಗೆ ಉದ್ಯೋಗಗಳು ಸಮೇತ ಕೊಟ್ಟಿದ್ದಾರೆ. ಅವರ ಸ್ಟೈಲ್ ಏನಿತ್ತು ಅಂದ್ರೆ ದೊಡ್ಡ ರಿಸ್ಕ್, ದೊಡ್ಡ ಕನಸು, ದೊಡ್ಡ ಪ್ರಾಜೆಕ್ಟ್. ಇವರೇ ಅವ್ರ ಸ್ಟೈಲ್. ದೊಡ್ಡ ರಿಸ್ಕೇ ಆಗಿರಬೇಕು, ದೊಡ್ಡ ಕನಸು, ದೊಡ್ಡ ಪ್ರಾಜೆಕ್ಟ್. ಇದೇ ಕಾರಣಕ್ಕೆ ಅವರನ್ನು ಲಕ್ಸುರಿ ರಿಯಲ್ ಎಸ್ಟೇಟ್ ಬಾರ್ನ್ ಅಂತ ಕರೆಯಲ್ಪಟ್ಟಿದ್ರು. ಅವರು ಒಂಥರ ಲಕ್ಸುರಿ ಲೈಫ್ ಅನ್ನು ಲೀಡ್ ಮಾಡ್ತಾ ಇದ್ರು. ಸ್ನೇಹಿತರೆ, ಅವರು ಸಿನಿಮಾ ಮತ್ತು ಎಂಟರ್ಟೈನ್ಮೆಂಟ್ ಸಂಪರ್ಕದಲ್ಲಿ ಸಮೇತ ಇತ್ತು. ಇದು ಬಹಳ ಜನರಿಗೆ ಗೊತ್ತಿರದ ಸಂಗತಿ. ಯಾರಿಗೂ ಜಾಸ್ತಿ ಜನ ಇದು ಗೊತ್ತೇ ಇರಲಿಲ್ಲ. ಸಿಜೆ ರಾಯ್ ಅವರು ಸಿನಿಮಾ ಪ್ರೊಡಕ್ಷನ್ ಕ್ಷೇತ್ರದಲ್ಲಿ ಇದ್ದರು. ಮಲಯಾಳಂ, ಕನ್ನಡ ದೊಡ್ಡ ಬಜೆಟ್ ಸಿನಿಮಾಗಳಿಗೆ ಸಮೇತ ಇವರು ಪ್ರೊಡ್ಯೂಸರ್ ಆಗಿ ಹಣ ಹೂಡಿಕೆ ಮಾಡ್ತಾ ಇದ್ರು. ಅಂದ್ರೆ ಈ ಮೂವಿಗಳು ಪ್ರೊಡ್ಯೂಸ್ ಮಾಡ್ತಾರಲ್ಲ, ಅದು ಸಮೇತ ಇವರು ಸಿಜೆ ರಾಯ್ ಅವರು ಮಾಡ್ತಾ ಇದ್ರು. ಇದರಿಂದಲೇ ಅವರ ಬಿಸ್ನೆಸ್ ಜಗತ್ತನ್ನೆಲ್ಲ ಅಷ್ಟೆಲ್ಲ ಸಿನಿಮಾ ವಲಯದಲ್ಲೂ ಪರಿಚಯವಾಗಿ ಮುಖ್ಯ ಆಗಿದ್ರು. ಅವರು ಎಲ್ಲರಿಗೂ ರಿಯಲ್ ಎಸ್ಟೇಟು ಕಾನ್ಫಿಡೆಂಟ್ ಕಂಪ್ನಿ ಅದು ಮಾತ್ರ ಎಲ್ಲರಿಗೂ ಗೊತ್ತು. ಅವರು ಈ ಮಲಯಾಳಂ ಮೂವಿಗಳಿಗೆ, ಕನ್ನಡ ಮೂವಿಗಳಿಗೆ, ದೊಡ್ಡ ಬಜೆಟ್ ಮೂವಿಗಳಿಗೆಲ್ಲ ಒಂಥರ ಪ್ರೊಡ್ಯೂಸರ್ ಆಗಿ ಸಮೇತ ಇವರು ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಅದಕ್ಕೆ ಇವರು ಬಿಸ್ನೆಸ್ ಜಗತ್ತಿನಲ್ಲಷ್ಟೇ ಅಲ್ಲ, ಬಿಸ್ನೆಸ್ ಮ್ಯಾನೇ ಅಲ್ಲ, ಇವರು ಸಿನಿಮಾ ವಲಯದಲ್ಲೂ ಪರಿಚಿತವಾಗಿ ಮುಖ ಆಗಿದ್ದಾರೆ ಅಂತ ಸಮೇತ ಹೇಳ್ತಾ ಇದ್ರು. ಸ್ನೇಹಿತರೆ, ಲೈಫ್ ಸ್ಟೈಲ್ ಮತ್ತು ಲಕ್ಸುರಿ ಲೈಫ್ ಅನ್ನು ಲೀಡ್ ಮಾಡ್ತಾ ಇದ್ರು. ಇಲ್ಲಿ ಅವರ ಜೀವನ ಶೈಲಿ ಬಗ್ಗೆ ನಾವು ಮಾತಾಡ್ಕೊಳ್ಳೋಣ. ಸಿಜೆ ರಾಯ್ ಅವರೆಂದರೆ ಐಷಾರಾಮಿ ಜೀವನ, ಹೈ ಎಂಡ್, ಹೈ ಫ್ಯಾಷನ್, ಲಕ್ಸುರಿ ಕಾರ್ಸು, ಲಕ್ಸುರಿ ಲೈಫು ಅಂತ ಹೇಳ್ತಾ ಇದ್ರು. ಅವ್ರಿಗೆ ಕಾರ್ಗಳ ಮೇಲೆ ತುಂಬಾ ಫ್ಯಾಷನ್ ಇತ್ತು. ಲಕ್ಸುರಿ ಕಾರುಗಳು ಮಾತ್ರ ಓಡಿಸ್ತಾ ಇದ್ರು. ಒಂಥರ ಕಾರಲ್ಲಿ ಇರ್ತಾ ಇದ್ರು ಅವರು. ಒಂಥರ ಕಾರುಗಳನ್ನ ಲಕ್ಸುರಿ ಲೈಫ್ ಅವರು. ಈ ಕಾರುಗಳು ನಾವು ನೋಡೋದಾದ್ರೆ ರೋಲ್ಸ್ ರಾಯಸ್, ಬೆನೈಟಲಿ, ಲ್ಯಾಂಬೋರ್ಗಿನಿ ಹಾಗೂ ಹಲವು ದುಬಾರಿ ಕಾರುಗಳ ಸಂಗ್ರಹ ಸಮೇತ ಇತ್ತು. ಅವರಿಗೆ ಒಂಥರ ಫ್ಯಾಷನ್, ಕಾರುಗಳ ಫ್ಯಾಷನ್ ಇತ್ತು. ಒಂಥರ ಲಕ್ಸುರಿ ಕಾರುಗಳ ಸಮೇತ ಇತ್ತು. ಅವರ ಉಡುಗೆ ನೋಡೋದಾದ್ರೆ ಬ್ರ್ಯಾಂಡೆಡ್ ಸ್ಯೂಟ್, ಪ್ರೀಮಿಯಂ ವಾಚಸ್, ಹೈ ಕ್ಲಾಸ್ ಸ್ಟೈಲ್ಸ್, ಒಂಥರ ಎಲ್ಲ ಲಕ್ಸುರಿ ಲೈಫ್. ಲಕ್ಸುರಿ ಆಗಿರ್ತಾರೆ. ಅರ್ಧ ಬ್ರ್ಯಾಂಡೆಡ್ ಸ್ಯೂಟ್ಸ್ ಹಾಕೋದು, ಪ್ರೀಮಿಯಂ ವಾಚಸ್, ಬ್ರ್ಯಾಂಡೆಡ್ ವಾಚಸ್, ಹೈ ಕ್ಲಾಸ್ ಸ್ಟೈಲ್ಸ್ ಮಾಡೋದು. ಸಾಮಾನ್ಯವಾಗಿ ಅವರು ಹೈ ಪ್ರೊಫೈಲ್, ರಿಚ್ ಲೈಫ್ ಸ್ಟೈಲ್ ಐಕಾನ್ ಆಗಿ ಗುರುತಿಸಿಕೊಂಡಿದ್ರು. ಒಂಥರ ಹೈ ಪ್ರಾಫಿಟ್, ರಿಚ್ ಲೈಫ್ ಆ ರೀತಿಯಲ್ಲಿದ್ರು ಅವರು. ಸ್ನೇಹಿತರೆ,
ಆದರೆ ಇಲ್ಲಿ ಅವ್ರಿಗೆ ಒಂದು ಪಾಠ ಸ್ನೇಹಿತರೆ. ಹೊರಗಡೆ ಪಾಪ ಐಷಾರಾಮಿ ಜೀವನ ನಡೆಸ್ತಾ ಇತ್ತು. ಅವರಿಗೆ ಏನಾಯ್ತೋ ಗೊತ್ತಿಲ್ಲ. ಮತ್ತೆ ಇನ್ಕಮ್ ಟ್ಯಾಕ್ಸ್ ರೈಡ್ ಆಗಿದ ತಕ್ಷಣ ಅವಳು ಇನ್ನೂ ಡಾಕ್ಯುಮೆಂಟ್ಸು ಇನ್ನೂ ತೋರಿಸ್ಬೇಕಾಯ್ತೇನೋ, ಅದರಿಂದ ಹೋಗಿ ಏನೋ ಮಾನಸಿಕವಾಗಿ ಒತ್ತಡ ಇರ್ತೇನೋ, ಅವ್ರಿಗೆ ಏನಾಯ್ತೋ ಗೊತ್ತಿಲ್ಲ. ಹೋಗಿ ಅವ್ರದ್ದೇ ಆದ ಸ್ವಂತ ಗನ್ ತಗೊಂಡು ಅವರೇ ಶೂಟ್ ಮಾಡ್ಕೊಂಡು ಡೆತ್ ಆಗಿದ್ದೀರಿ. ಈ ವಿಷಯ ಅವಳು ಇನ್ನೂ ತನಿಖೆಯಲ್ಲಿ ನಡೀತಾ ಇದೆ. ಯಾಕೆ ಅವ್ರು ಶೂಟ್ ಮಾಡ್ಕೊಂಡ್ರಿ, ಇನ್ಕಮ್ ಟ್ಯಾಕ್ಸ್ ಯಾಕೆ ಏನಾಯಿತು, ಇನ್ನು ಬೇಜಾನ್ ಕಡೆ ಇನ್ನು ತನಿಖೆಯಲ್ಲಿ ನಡೀತಾ ಇದೆ. ಅದಿನ್ನ ಸದ್ಯಕ್ಕೆ ಇನ್ನ ಇನ್ಫಾರ್ಮೇಶನ್ ಬರಬೇಕಾಗಿದೆ. ಅದು ಬಂದ್ಮೇಲೆ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀರಿ. ಅವ್ರ ಜೀವನ ಸ್ಟೈಲ್ ನೋಡಿದ್ರೆ ಇಷ್ಟು ಜೀವನ ಲಕ್ಸುರಿ ಲೈಫ್ ಲೀಡ್ ಮಾಡ್ತಾ ಇದ್ರು, ಅದು ಮೇನು. ಆದರೆ ಅವರು ಲಕ್ಸುರಿ ಲೈಫು, ಇನ್ಕಮ್ ಟ್ಯಾಕ್ಸ್ ಇದರಿಂದ ಇನ್ನ ಏನೇನು ನಡೀತಾ ಗೊತ್ತಿಲ್ಲ. ಇನ್ಕಮ್ ಟ್ಯಾಕ್ಸ್ ಇನ್ನ ಡಾಕ್ಯುಮೆಂಟ್ಸ್ ತೋರಿಸ್ಬೇಕಾಯ್ತೇನೋ ಗೊತ್ತಿಲ್ಲ. ಒಟ್ನಾಗ ಅವರೇ ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗಿದ್ದಾರೆ ಅಂತ ವರದಿ ಪ್ರಕಾರ ಬಂದೈತೆ. ಇನ್ನ ತನಿಖೆಯಲ್ಲಿ ನಡೀತಾ ಇದೆ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಮತ್ತು ನೀವು ಯಾರಾದರೂ ನಮ್ಮ ಚಾನಲನ್ನು ಹೊಸಬ್ ನೋಡ್ತಾ ಇದ್ರೆ ತಕ್ಷಣ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸ್ನೇಹಿತರೆ. ಥ್ಯಾಂಕ್ ಯು.